ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಮ್ಮ ಮಮ್ಮ ಏನ್ ಮಮ್ಮ ಇದು ಏನ್ ಮಾಡ್ಕೊಂಡೆ ಮಮ್ಮ? ಅದೆಲ್ಲ ಬಿಡ, ಏನೋ ನಿನ್ ವೇಷ? ಮಮ್ಮ ಅವ್ವ ರಿಪಬ್ಷನ್ಗೆ ಅಂತ ಕೋಟು ಸೂಟ್ ಕೊಡ್ಸಿದ್ರು ಮಮ್ಮ. ಸರಿ ನೀನ್ ಹೋಗು, ನಾವ್ ಹಿಂದೆನೆ ಬರ್ತೀವಿ. ಅವ ಹೆಂಗಿದ್ದೀನವ? ಅಯ್ಯೋ 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 ನನ್ ಮುತ್ತಿನ ಚೆಂಡೆ, ಬಂಗಾರದ ತುಂಡೆ, ಬೆಣ್ಣೆ ಮುರ್ಕೆ ಏನ್ ಪಸಂದಾಗಿ ಕಾಣ್ತಿದ್ಯೋ? ತೇಟ್ ಅಮ್ಮನ್ ತರನೇ ನನ್ ಕಣ್ಣೆ ಬಿದ್ದೋಯ್ತದೆ. ಇನ್ ಊರವ್ರ ಕಣ್ಣು ಸಿಡ್ಸಿಗೆ ಕೈ ಆಗೋಕಿಲ್ವೇ? ಆ ನಿಮ್ಮ ಅಪ್ಪೇನ ಬೊಡ್ಡಿ ಆಯ್ದ ಅವನೀಸೆ ಯಾಕ್ಬಿಡು. ನಿನ್ನ ಗಂಡ ಎಲ್ಲಮ್ಮ ಎಲ್ಲಮ್ಮ ರಾಮೇಗೌಡ ಕಾಣಿಸ್ತಾನೆ ಇಲ್ಲ? ಅಯ್ಯೋ ಅಣ್ಣಯ್ಯ, ಆ ಬೊಡ್ಡಿ ಐದನ್ ಬಗ್ಗೆ ಯೋನ್ ಕೇಳ್ಕೆ ಅಣ್ಣಯ್ಯ. ನೀ ಮುಂದೆ ಹೋಗು, ನಾ ಹಿಂದೆನೇ ಬತ್ತೀನಿ ಅಂತ ಹೇಳ್ದವನು ಈಗ ಪೌನ ಮಾಡಿದ್ರೆ ಫೋನ ಆಫ್ ಮಾಡ್ಕೊಂಡ್ ಮಡಿಕೊಂಡವನೇ. ನಾನು ಸೌತಿ ಏನ್ ಹೇಳೆ ತಕೊಂಡವಳ ಐತೆ ನನ್ ಮಗ ಸುಬೇದಾರಂಗೆ ಮಾಡ್ಲಿ. ಅಣ್ಣ ನೀನೇನ್ ದಿಗ್ಲು ಬಿಡ್ಬೇಡಣ್ಣ, ನನ್ ಮಗನ್ ರೀಸಸ್ಪನ್ ಒಂದ್ ಮುಗಿಲಿ, ನಾನೇ ಅವಳ ಮನೆಗೆ ಹೋಗಿ ಆ ನನ್ ಸೌತಿಗ್ ನಾಲ್ಕು ಮಡ್ಗಿ ಆ ನನ್ ಸುಬೇದಾರನ್ ಎತ್ತಾಕೊಂಡ್ ಬರ್ತಾ ಇರ್ತೀನಿ, ನೋಡ್ತಾ ಇರು. ಇದು ಬೇರೆ, ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನನ್ನ ಪ್ರಾಣ ಹೋಗ್ತಾ ಇದೆ. ಸರಿ ಅವನ್ ಬರುವಾಗ ಬರ್ಲಿ ಬಿಡಮ್ಮ. ಆದ್ರೆ ಅವನ್ ಯಾಕೆ ಬರ್ಲಿಲ್ಲ ಅಂತ ಜನ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಬೇರೆ ತರ ಹೇಳಿದ್ರೆ ನಾನ್ ಬೇರೆ ತರ ಹೇಳಿದ್ರೆ ಮರ್ಯಾದೆ ಇರೋದಿಲ್ಲ. ಅಯ್ಯೋ ಅವನ್ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಆಯ್ತದ? ನಮ್ಮ ದನು ಕುಡ್ ದನ್ಗರ್ ನನ್ ಮಗ ಅವನು, ಅವನ್ ಬಗ್ಗೆ ಯೋಚನೆ ಮಾಡಿ ಮಾತಾಡಂಗ್ ಮಾಡ್ಬಿಟ್ಟ ಸುಬೇದಾರ. ಅವ ನಾನ್ ನೋಡಿ ಎಷ್ಟು ಸಂದಾಗಿ ಇವನೇ, ನನ್ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ಟು ಅಪ್ಪನ ಬಗ್ಗೆ ಮಾತಾಡ್ತಿದ್ಯಲ್ಲ. ಅಯ್ಯೋ ಸುಂದ್ರ, ನಿಂಗೆಲ್ಲ ಕಮ್ಮಿ ಆಗೋದೆ? ತೇಟು ಈ ಫಿಲಮ್ನಾಗೆಲ್ಲ ಮಾಡ್ತಾರಲ್ಲ ಹೀರೋಗಳು, ಹಂಗಿದ್ಯಾ ಕಡ ಅದು ಹಿಂದಿ ಅದ್ಯಾವ್ದೋ ಯಾರೋ ಏನೋ ಅಂತಾರಲ್ಲ ಕಾನ್ಗಳು ಏನೋ. ಮಮ್ಮ ಯಾಕೆ ಮಮ್ಮ ಕೆಮ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲಪ್ಪ, ಸುಮ್ಮನೆ ಕೆಮ್ಮಂತಷ್ಟೇ. ಏನ್ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದೀರಾ? ಯಾಕೆ ಕನ್ನಡದಲ್ಲಿ ಯಾರು ಹೀರೋಗಳೇ ಇಲ್ವಾ? ಅವ್ರ ಹೆಸರುಗಳು ನಿಮ್ಗೆ ಬಯಲ್ ಬರಲ್ವಾ? ಅದಂಗಲ್ಲ ಅಣ್ಣಯ್ಯ, ಹೋಗ್ರಮ್ಮ, ಹೋಗಿ ಆಗೋ ಕೆಲಸ ನೋಡಿ. ರಿಸೆಪ್ಷನ್ಗೆ ಟೈಮ್ ಆಯ್ತು. ಅಯ್ಯೋ ಶಿವನೇ, ಬಂದಿಸ್ಯನೇ ಮಾಡ್ತೋದೆ. ನಾನು ಅದನ್ನ ಹೇಳುವ ಅಂತ ಕಣನೆ ಬಂದಿದ್ದು ಕಣಯ್ಯ. ಏನದು? ಅಣ್ಣಯ್ಯ ಈ ನೋಡು, ಈ ಸೀರೆನ್ ತಗೊಂಡೋಗಿ ನಿನ್ ತಂಗಿತವ ರೀಸಸ್ಪನ್ ಉಟ್ಕೊಂಬ ಅಂತ ಹೇಳಿದ್ರೆ ಮಕ್ಕ ಕೊಡ್ದಂಗ ಆಗಕ್ಕಿಲ್ಲ ಅಂತ ಮೂತಿ ತಿರುಗ್ತಾಳೆ ಖೋರಿ ಸುಂದ್ರಿ. ಇದ್ರಲ್ಲಿ ನಾನು ತಂದಿರೋ ಸೀರೆ ಕಲರ್ಗೂ ನನ್ ಮಗ ಹಾಕಿರೋ ಬಟ್ಟೆ ಕಲರ್ಗೂ ಹೆಂಗ್ ಹೊಂದ್ಕೆ ಆಯ್ತದೆ ಗೊತ್ತಾ? ಇಬ್ರು ರಾಜ ರಾಣಿ ತರ ಕಾಣ್ತಾರೆ. ಆದ್ರೆ ನಿನ್ ತಂಗಿ ಅವಳಲ್ಲ ಸುಪ್ನಾತಿ ಸುಬ್ಬಿ ಆಗಕ್ಕಿಲ್ಲ ಅಂತ ಗಾನ ಆಡ್ತಾವಳೆ ನೋಡಣಯ್ಯ. ಇದನ್ ತಗೊಂಡೋಗಿ ನಿನ್ ತಂಗಿಗ್ ನೀನೇ ಕೊಟ್ಬಿಟ್ಟು ಅದೇನೋ ಉಡ್ಸಿ ಪುಡ್ಸಿ ಕರ್ಕೊಂಬ ಹೋಗಪ್ಪ. ಇದಕ್ ನಾನು ಹೋಗ್ಬೇಕಾ? ಹ್ಞೂ ಕಣಯ್ಯ, ನೀನಯ್ಯ ಹೋಗ್ಬೇಕು. ನಾ ಯಾಕೆ ಹೇಳ್ತಿದೀನಿ ಅಂದ್ರೆ, ನಾನ್ ಹೋಯ್ತೀನ, ಅವಳು ಏನೋ ಮೂತಿ ತಿರುಗ್ತಾಳ, ನನಗ್ ಕ್ವಾಪ್ ಬರ್ತದ, ನಾನೇನೋ ಬಾಯಿ ಬೊಂಬಾಯಿ ಮಾಡ್ಕೊಂಡ್ ಮಾತಾಡ್ತೀನ. ಆಮೇಲೆ ಯಾಕ್ಬೇಕಪ್ಪ ಝಾನ್ಸಿ ರಾಣಿ ಬಾಯಿ ದೊಡ್ದು ಊರೆಲ್ಲ ಕಿಸ್ಕೊಂಡ್ ಮಾತಾಡ್ತಾಳೆ, ಬೊಂಬಾಯಿ ಹಂಗೆ ಹಿಂಗೆ ಅಂತೆಲ್ಲ ಇಲ್ದರ ಮಾತಾಡ್ತಾರೆ. ಇವೆಲ್ಲ ನಂಗೆ ಬೇಕೇನಣ್ಣಯ್ಯ, ಅದಕ್ಕೆ ನೀನೇ ಹೋಗ್ಬಿಟ್ ಬಾ. ಕೀರ್ತಿ, ಈ ಸೀರೆನ್ ತಗೊಂಡೋಗಿ ಐಶನ್ ಉಟ್ಕೊಂಬರ ಕೇಳ. ಅಣ್ಣ ನಾನು ಹೆಂಗಣ ಹೇಳಿ ಅದನ್ನ? ಈಗ ತಾನೇ ಹೇಳ್ತಾ ಇದೆ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡಿರು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸೀರೆ ಕೊಟ್ಬಿಟ್ಟು ಆ ರೂಮಲ್ಲಿ ಕೂತ್ಕೊಂಡಿರು. ಹೋಗಿ ಎಲ್ಲರೂ ಹೋಗಿ ನಡೀರಿ, ಎಲ್ಲ ನಡೀರಿ. ಮಮ್ಮ ನಾನು ಬರ್ಲಾ? ನೀನ್ ಯಾಕ ಬರ್ತೀಯ? ಮಮ್ಮ ನನ್ ಬಾರ್ ಬಿಡಲ್ಲ ನೋಡಕ್ಕೆ ಮಮ್ಮ. ಏನ್ಡಲ್ಲ? ಅದು ಅಂದ್ರೆ ಗೊಂಬೆ ಮಮ್ಮ. ಮಗ್ನೆ ಡಾಲ್ ತಗೊಂಡ್ ಡೋಲ್ ಹಿಡಿಯುವಂತ ಬರ್ಲರಿ ಮುದೇವಿ. ಅದೇನೋ ಕಡಿನ ಕೈಲಿ ಹಿಡ್ಕೊಂಡಿದ್ಯಲ್ಲ, ಅದನ್ನೆಲ್ಲ ಇಟ್ಬಿಟ್ಟವಪ್ಪ. ಬಂದಿರೋರ್ ಮುಂದೆ ನನ್ನ ಮರ್ಯಾದೆ ಕಳಿಬೇಡ. ಎಲ್ಲಾರ ಕಾಟನು ತಡ್ಕೊಳ್ಳೋ ಅಷ್ಟರಲ್ಲಿ ಏನಾದ್ರೂ ಒಂದು ಮೆಟ್ಕೊಂಡ್ಬಿಡುತ್ತೆ ಅಂತ ನನಗೆ ಭಯ ಆಗ್ತಾ ಇದೆಯಪ್ಪ. ನಿನ್ನ ಹೆಂಡತಿಗೊಂದು ಫೋನ್ ಮಾಡ್ಬಿಟ್ಟು ಅವಳು ಯೋಚನೆ ಮಾಡೋಕ್ಕೂ ಟೈಮ್ ಕೊಡಬಾರ್ದು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಅವಳು ಗೊತ್ತಿಲ್ಲದೆ ಏನಾದ್ರೂ ಒಂದು ವಿಷಯ ಬಾಯ್ ಬಿಟ್ಬಿಡ್ತಾಳೆ.
ಸರಿ ಅಣ್ಣ. ನೋಡ್ತಾ ಇರೋ, ಅವಳಿಗೆ ಗೊತ್ತಾಗದೆ ಇದ್ದಂಗೆ ವಿಷಯನ ಹೊರಗಡೆ ಬಿಟ್ಬಿಡ್ತಾಳೆ. ಫೋನ್ ಮಾಡು. ಸರಿ ಅಣ್ಣ. ಹಲೋ. ಸರಿಯಪ್ಪ, ಆಯ್ತು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಅಲ್ವಾ, ಇಡು. ಅಕ್ಕ ಏನಾಯ್ತು? ವಾಣಿ ಅಕ್ಕ ಅವ್ರ ಅಮ್ಮಂಗೆ ಡ್ರಿಪ್ಸ್ ಹಾಕ್ಬೇಕಾದ್ರೆ ಬ್ಲಡ್ ಬಂತಂತೆ ಜನನಿ. ಅಯ್ಯಯ್ಯೋ, ಆಮೇಲೆ ಡ್ರಿಪ್ಸ್ ಹಾಕೋದಿಕ್ಕೆ ನರನೇ ಸಿಗ್ಲಿಲ್ವಂತೆ. ಅರ್ಧ ಗಂಟೆ ಹುಡ್ಕೋದ್ರು ಸಿಗ್ಲಿಲ್ವಂತೆ. ಕಡೆಗೆ ಈಗ ಸಿಕ್ಕಿದ್ಯಂತೆ. ಡ್ರಿಪ್ಸ್ ಹಾಕಿದಾರೆ, ಆರಾಮಾಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ವಾಣಿ ಅಕ್ಕನೂ ಅಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಳಿಸ್ಕೊಡ್ತೀನಿ. ಆಮೇಲೆ ನಮ್ಮಪ್ಪ ಅಮ್ಮನೂ ಅಲ್ಲೇ ಇದ್ದಾರೆ, ನಾಳೆ ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದ್ರು. ಅತ್ತಿಗೆ ಏನು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಮಧ್ಯಾಹ್ನದ ಮೇಲೆ ಬಂದ್ರೆ ನಡೆಯುತ್ತೆ. ಏ ಐಶು, ನಾಳೆ ಮಧ್ಯಾಹ್ನದ ಮೇಲೆ ನಾವೆಲ್ಲಿರ್ತೀವಿ ಅನ್ನೋದೇ ನಮಗ್ ಗೊತ್ತಿಲ್ಲ. ಇನ್ನು ಅವ್ರೇನ್ ಮಾಡ್ತಾರ ಬಿಡು. ಬಂದು ನೀನ್ ಬೇರೆ ಹೀಗೆಲ್ಲ ಮಾತಾಡಿ ಎಲ್ಲ ಹಾಳು ಮಾಡ್ಬಿಡ್ಕಣೆ. ವಾಣಿನ ಕೆಲಸ ಮುಗಿದ್ಮೇಲೆ ಆದಷ್ಟು ಬೇಗ ಬಂದು ಸೇರ್ಕೊಳಕ್ ಹೇಳು. ಇಲ್ಲಾಂದ್ರೆ ಪ್ರಶ್ನೆ ಕೇಳಿ ಕೇಳಿ ಇವರೆಲ್ಲ ನನ್ನ ಸಾಯಿಸ್ಬಿಡ್ತಾರ ಕಣೆ. ಅಯ್ಯ, ಆಗ್ಲೇ ಕೇಳಕ್ ಶುರು ಮಾಡ್ಬಿಟ್ಟಿದಾರತ್ತೆ. ಇಷ್ಟೊತ್ತು ಯತಿ ಬಾಬಾ ವಾಣಿ ಅಕ್ಕಗ್ ಫೋನ್ ಮಾಡಿ ಏನು ಎತ್ತ ಅಂತ ಕೇಳಿದ್ದನ್ನೇ ಕೇಳಿ ಕೇಳಿ ತಲೆ ತಿಂತಾ ಇದ್ರಂತೆ. ವಾಣಿ ಅಕ್ಕ ಹೇಗೋ ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದಾರೆ. ನಾನು ಹೇಳಿಲ್ವ ಈ ನನ್ನ ಮಕ್ಕಳು ಸುಮ್ಮನೆ ಬಿಡಲ್ಲ ಅಂತ. ನಿಮ್ ಮಕ್ಳು ತಾನೆ, ಅದ್ ಹೆಂಗ್ ಸುಮ್ನೆ ಬಿಟ್ಬಿಡ್ತಾರೆ. ಏಯ್ ಅತ್ತೆ, ಎಲ್ರು ಸೀರಿಯಸ್ ಮೂಡಲ್ಲಿ ಇದ್ರಲ್ಲ, ಅದಕ್ಕೆ ನಗ್ಲಿ ಅಂತ ತಮಾಷೆ ಮಾಡ್ದೆ, ಜೋಕ್ಸ್ ಮಾಡ್ದೆ ಅಷ್ಟೇ. ನೀನ್ ಜೋಕ್ ಮಾಡಿ ಗುಡ್ಡೆ ಹಾಕಿದ್ ಸಾಕು. ನೀವ್ ಆಚೆ ನಿಂತ್ಕೊಂಡು ನಾವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಓಹೋ, ಕೇಳಿಸೋದಕ್ಕೆ ನೀನೇನ್ ಜೋರಾಗ ಮಾತಾಡ್ತೀಯ? ಕೇಳಿಸಿರೋ ಒಂದೆರಡು ಬಿಟ್ಟು ಕೇಳ್ತಾ ಇದ್ದೆ. ಕೀರ್ತಿ, ಯಾಕಪ್ಪ ನೀನು ನಿಮ್ಮ ಅಣ್ಣ ಇಬ್ರು ಯಾವಾಗ್ಲೂ ಕೆಣ್ಣನ ಬಾಯಲ್ಲಿ ಇಟ್ಕೊಂಡಿರೋ ತರ ಮಾತಾಡ್ತಿರಲ್ಲ? ಈಗ ಬಂದ್ ವಿಷಯ ಏನು ಅಂತ ಹೇಳು. ಐಶು ಬೇಬಿ, ಹೌ ಇಸ್ ಮೈ ಕೋಟ್? ಅಯ್ಯೋ ಮೂಟವಿ ನನ್ ಮಗನೇ, ನಿಮ್ಮ ಅಪ್ಪ ಮಲ್ಲೇಶ್ವರಮಿಂದ ನನ್ ಖರ್ಚು ನೆಟ್ಟಾಕೋಕ್ ಆಮೇಲೆ ಸೊಂಟಗ್ ನೆಟ್ಟಾಕೊಂಡಿದ್ಯಲ್ಲೋ. ಅವ ಪ್ಯಾಷನ್. ನಿನ್ ಪ್ಯಾಷನ್ ನನ್ ವ್ಯಕ್ರ ಸಿಗಾಕ. ಯಮ್ಮಕ್ಕ, ಹೇಗ್ ಕಾಡಿಸ್ತಾ ಇದ್ದೀನಿ? ನಮ್ ಮುತ್ತಾತ ಎಲ್ಲ ನೆನ್ಪಾಗ್ತಾ ಇದಾರಪ್ಪ.